ಕನ್ನಡ ಜಾಣ ನಮಸ್ಕಾರ. ಕಳೆದ ತಿಂಗಳು 28ನೇ ತಾರೀಕು ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ಶರಣಗಣಗಳು, ಮಾಚಿದೇವನ ಪ್ರತಿರೂಪಗಳು ದೊಡ್ಡ ಮಟ್ಟದಲ್ಲಿ ವೀರಾವೇಶದಿಂದ ಬೀದರ್ನ ಬಸವ ಕಲ್ಯಾಣಕ್ಕೆ ದಾಂಗುಡಿ ಇಡ್ತಾ ಇದ್ರು. ನಾವು ಅಂದ್ಕೊಂಡ್ವಿ ದೊಡ್ಡ ಕ್ರಾಂತಿ ಆಗೋಗ್ಬಿಡುತ್ತೆ, 12ನೇ ಶತಮಾನ ಮರುಕಳಿಸುತ್ತೆ ಅಂತ ಹೇಳ್ಬಿಟ್ಟು. ದುರಂತ ಏನಪ್ಪ ಅಂದರೆ, ನಡುದಾರಿಯಲ್ಲೇ ಈ ಎಲ್ಲ ವೀರಾವೇಶದ ಈ ಗಣಗಳಿಗೆ ಗಂಟು ತುಂಬ ಕಡಲೆಹುಳಿ ಹಾಕ್ಬಿಟ್ಟು, ಲಿಂಗಾಯತ್ರಿ ಭಾಳ ಫೇಮಸ್ಸು, ತುಂಬ ಇಷ್ಟ ಕಡಲೆಹುಳಿ ಅಂದರೆ ನಮಗೆ ಬಾಡಿದ್ದಂಗೆ. ಕಡಲೆಹುಳಿ ಮತ್ತು ಹೋಳಿಗೆನ ಜೋಳಿಗೆ ತುಂಬ ಹೋಳಿಗೆ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಮನೆಗೆ, ನಡೀಲಿ ಅಂತ ಹೇಳ್ಬಿಟ್ಟು. ಈ ಕಡಲೆಹುಳಿ ಮತ್ತು ಹೋಳಿಗೆ ಕೊಟ್ಟಂಥ ಬಸವರಾಜ್ ದಣ್ಣೂರು ಮತ್ತು ಬಾಲ್ಕಿ ಅಪ್ಪರು ಇವರೆಷ್ಟು ಕಡಲೆಹುಳಿ ತಿಂದರು, ಇವರೆಷ್ಟು ಹೋಳಿಗೆ ತಿಂದರು ನೋಡೋಣ. ಇದ್ರ ನಡುವೆ ಸಮಾಧಾನ ಏನಪ್ಪ ಅಂದರೆ, ನಿಜ ಶರಣೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಮತ್ತೆ ಬಸವಣ್ಣನ ನೆನಪು ಮಾಡಿದರು. ಒಂದು ರೀತಿಯಲ್ಲಿ ಸಮಾಧಾನ ಅಂತ ಹೇಳ್ಬೋದು. ಎಲ್ಲ ಏನು ಎತ್ತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲ ಗೊತ್ತಿದೆ, ಕುಲಕ್ಕೆ ಮೂಲ ಕೊಡ್ಲಿಕಾವು ಅಂತಾರೆ. ಈ ಕೊಡ್ಲಿಕಾವು ತನ್ನ ಕುಲವನ್ನು ಧ್ವಂಸಗೊಳಿಸುತ್ತೆ, ನಾಶಗೊಳಿಸುತ್ತೆ. ಹಾಗೆ ಬಸವಣ್ಣನ ವಿಚಾರಧಾರೆಗಳನ್ನು, ಬಸವತತ್ವವನ್ನು ಲಿಂಗಾಯತ ಧರ್ಮಕ್ಕೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರೋದು ಈ ಕನ್ಯೇರಿ ಅಂತ ಒಬ್ಬ. ಅದು ಲಿಂಗಾಯತ ಆದ ಶರಣ ಅಲ್ಲ, ಲಿಂಗಾಯತ ಆದ ಶರಣ ಅಲ್ಲ ಅಂತ. ಯಾಕೆ ಶರಣ ಅಲ್ಲ ಅಂತ ಹೇಳ್ತೀನಿ ಅಂದರೆ, ಒಂದು ರೀತಿ ಈ ವಸಿಷ್ಠ ವಂಶದವ್ರಿಗೆ, ಈ ಅಗ್ರಹಾರದವ್ರಿಗೆ, ಮನುವಾದಿಗಳಿಗೆ ಬಸವಣ್ಣನ ಒಂದು ರೀತಿ ವಿಚಾರಧಾರೆಗಳಿಗೆ ಸಮಾಧಿ ಮಾಡಕೊಂಡಿದ್ದಾನೆ. ಅವ್ರು ಹಾಕುವ ಎಂಜಿಲಿಗೆ, ಅವ್ರು ಹಾಕುವ ಹಳಸ್ಲನ್ನಕ್ಕೆ ಈತ ಕೆಲಸ ಮಾಡ್ತಿರೋ ಒಬ್ಬ ಗುಲಾಮ. ಇವನ ನೇತೃತ್ವದಲ್ಲಿ 28ನೇ ತಾರೀಕು ಬಸವ ಕಲ್ಯಾಣದಲ್ಲಿ ಒಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಹೇಳ್ಬಿಟ್ಟು ಈತನ ನೇತೃತ್ವದಲ್ಲಿ ಇನ್ನಷ್ಟು ಮರಿ ಪುಡಿ ಈ ಅಳಸ್ಲನ್ನಕ್ಕೆ, ಅಗ್ರಹಾರದ ಅಳಸ್ಲನ್ನಕ್ಕೆ ಕೆಲಸ ಮಾಡುವ ಒಂದಷ್ಟು ಕಾವಿದಾರಿಗಳು ಎಲ್ಲ ಸೇರ್ಕೊಂಡು ಒಂದು ರೀತಿ ಬಸವಣ್ಣನ ಆರಾಧನೆ ಅಂತ ಹೇಳ್ಬೋದು. ಆರಾಧನೆ ಮಳೆಯ ಮಿಶ್ರರಿಗೆ ಅದನ್ನ ತಿಥಿ ಅಂತಾರಲ್ಲ, ವಿಚಾರಧಾರೆಗಳಿಗೆ ತಿಥಿ ಮಾಡಕ್ಕೆ ಹೊಂಟಿದ್ರು. ಈ ವಿಚಾರ ಗೊತ್ತಾಗಿ ಪ್ರಜ್ಞಾವಂತ ಲಿಂಗಾಯತರು ಒಂದು ಕರೆ ಕೊಡ್ತಾರೆ, ಬಸವ ಕಲ್ಯಾಣ ಚಲೋ ಅಂತ ಹೇಳ್ಬಿಟ್ಟು. ಅದು ನೇತೃತ್ವ ವಹಿಸಿದರು ಬಸವರಾಜ ದನ್ನೂರು ಅಂತ. ಇವರು ರಾಷ್ಟ್ರೀಯ ಬಸವದಳದ ರಾಷ್ಟ್ರೀಯ ಅಧ್ಯಕ್ಷ ಮತ್ತು JLMನ ಬೀದರ್ ಜಿಲ್ಲಾ ಅಧ್ಯಕ್ಷ. JLM ಅಂದ್ರೆ ಗೊತ್ತಲ್ಲ, ಜಾಗತಿಕ ಲಿಂಗಾಯತ ಮಹಾಸಭಾ. ಇವರೆಲ್ಲ ಜಾಮದಾರ್ ಸರೆಲ್ಲ ಮಾಡಿದಂಥ ಜಾಗತಿಕ ಲಿಂಗಾಯತ ಮಹಾಸಭಾ, ಅದರ ಬೀದರ್ ಜಿಲ್ಲಾ ಅಧ್ಯಕ್ಷರು. ಮತ್ತು ಬಾಲ್ಕಿ ಅಪ್ಪರು ಅಂತಲೇ ಫೇಮಸ್ ಆದಂಥ ಬಸವಲಿಂಗ ಪಟ್ಟದ ದೇವರು ಬಾಲ್ಕಿ ಶ್ರೀಗಳು, ಇವರ ನೇತೃತ್ವದಲ್ಲಿ ಒಂದು ದೊಡ್ಡ ಕರೆ ಕೊಡ್ತಾರೆ, ಎಲ್ಲರೂ ಬಸವ ಕಲ್ಯಾಣಕ್ಕೆ ಬರಬೇಕು ಅಂತ. ಎಲ್ಲ ನಾನು ಹೇಳಿದ್ವ, ಶರಣಗಣಗಳು, ಮಾಚಿದೇವನ ಪ್ರತಿರೂಪಗಳಿರಲ್ಲ, ದೊಡ್ಡ ಮಟ್ಟದಲ್ಲಿ ವೀರಾವೇಶದಿಂದ ಓಡ್ತಾರೆ. ದುರಂತ ಏನಪ್ಪ ಅಂದರೆ, ನಡುದಾರಿಯಲ್ಲೇ ಇವರಿಗೆ ಕಡಲೆಹುಳಿ, ಗಂಟೆ ತುಂಬ ಕಡಲೆಹುಳಿ ಕೊಟ್ಬಿಟ್ಟು, ಹೋಳಿಗೆ ಕೊಟ್ಬಿಟ್ಟು ಹೋಗ್ರಪ್ಪ, ಅವರು ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು, ಒಳ್ಳೆ ಆಷಾಢ ಬೇರೆ, ಚಳಿ, ಹೊಟ್ಟೆ ಶೀತ ಇರುತ್ತೆ, ಚೆನ್ನಾಗಿ ತಿನ್ಕೊಂಡು ಹೆಂಡತಿ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಬೇಸ್ಟ್ ಹಚ್ಕೊಂಡು ಮಲಗಿ ಬಿಡ್ತಾರೆ. ಈಗಿನ ಮತ್ತೆ ಎದ್ದೇಳ್ತವ್ರಂತೆ, ವಿಜೇಂದ್ರನ್ಗೆ BJP ಅಧ್ಯಕ್ಷರು ಮುಂದುವರಿಸ್ಬೇಕು ಅಂತ. ನೋಡೋಣ ಯಾಕೆ ಅರ್ಧ ದಾರಿಲಿ ಹೋದ್ರು ಅಂಥದ್ದೇನು ಅಂದರೆ, ಇದ್ರ ನಡುವೆ ಕೋರ್ಟ್ಗೆ ಹೋಗಿದ್ರು, ಯಾವುದೋ ಕಾರ್ಯಕ್ರಮ ಮಾಡಬೇಕು ಅಂತ. ಅಲ್ಲಿ ತಹಸೀಲ್ದಾರ್ ಇವರೆಲ್ಲ ಯಾಕೆ ಕೋರ್ಟ್ಗೆ ಹೋಗೋದು ಅಂದರೆ, ಇವನು ಕನ್ನೇರಿ ಸೌಹಾರ್ದತೆನ ಹಾಳು ಮಾಡ್ತಾನೆ, ಒಂದು ರೀತಿಯ ಒಡೆದಾಳುವ ಮಾತುಗಳಾಡ್ತಾನೆ, ಇವನು ಮಾತಾಡಬಾರ್ದು ಅಂತೇಳಿ ಕಾರ್ಯಕ್ರಮನೇ ಮಾಡಬಾರ್ದು ಅಂತ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಆರ್ಡರ್ ಕೊಡುತ್ತೆ, ಕಾರ್ಯಕ್ರಮ ನಡೆಯಲಿ ಬಟ್ ಇವನು ಮಾತಾಡಬಾರ್ದು, ಈ ಕನ್ನೇರಿ ಮಾತಾಡಬಾರ್ದು ಅಂತೇಳಿ. ಇಷ್ಟಕ್ಕೆ ದೊಡ್ಡ ದಿಗ್ವಿಜಯ, ನಮಗೆ ದೊಡ್ಡ ಗೆಲುವು ಸಿಕ್ಬಿಡ್ತು, ಕುಣಿದಾಡ್ಬಿಟ್ರು. ಅಲ್ಲ ರೀ, 12ನೇ ಶತಮಾನದಲ್ಲಿ ವಿದ್ಯೆ ಕಲ್ತರು. ಜಯ ಪಟೇಲ್ ಹೇಳ್ತಾರೆ, ನಾವು 800 ವರ್ಷ ಹಿಂದೆ ವಿದ್ಯೆ ಕಲ್ತರು ಅಂತ. ನಮಗಿಂತ ಫಸ್ಟೇ ವಿದ್ಯೆ ಕಲ್ತರು. ಇಷ್ಟೊಂದು ಮಂಕ್ ದಿಣ್ಣಗಳಾಗ್ಬಿಟ್ರ, ಇಂಥ ಪೆಕ್ರಗಳಾಗ್ಬಿಟ್ರ. ಕನ್ನೇರಿ ಮಾತಾಡಿಲ್ಲ ಅಂದರೆ ಕುನ್ನೇರಿ ಮಾತಾಡ್ತಾನೆ, ಕುನ್ನೇರಿ ಮಾತಾಡಿದ ಇನ್ನೇನು ಕುನ್ನಿ ಮಾತಾಡುತ್ತೆ, ಕುನ್ನಿ ಬಾಲ ಮಾತಾಡುತ್ತೆ, ಇನ್ಯಾವನೋ ಮಾತಾಡ್ತಾನೆ. ಇಲ್ಲಿ ಕನ್ನೇರಿ ಮುಖ್ಯ ಅಲ್ಲ, ವಿಚಾರ. ಇವ್ರು ಅಪ್ಪದಿರಿದಾರಲ್ಲ, ಹೇಳಿದ್ನಲ್ಲ, ವಸಿಷ್ಠ ವಂಶದವರು, ಅವರು ಸಾಕೊಂಡ್ರು ನಾಯಿಗಳಿವೆಲ್ಲ. ಅವ್ರು ಕನ್ನೇರಿ ಕೈ ಇನ್ಯಾವನ ಕೈಲಿ ಮಾತಾಡಿಸ್ತಾರೆ, ಇವನು ಮಾತಾಡಬೇಕಾದನ್ನ ಬೇರೆ ಕೈಲಿ ಮಾತಾಡಿಸ್ತಾರೆ. ಇವ್ರು ಸುಸ್ತಾಗಿ ಹೋಗ್ಬಿಟ್ಟಿದ್ರು ಎಲ್ಲ ಶರಣರು. ಶರಣರು ಅಂತೂ ಕರೆಯೋಕ್ಕಾಗತ್ತೇನ್ರಿ, ಲಿಂಗಾಯತರಷ್ಟೇ ಶರಣರಲ್ಲ ಇವರು. ಅಷ್ಟಕ್ಕೆ ಖುಷಿ, ಕೋರ್ಟ್ ಆರ್ಡರ್ ಕೊಡ್ತು, ಓಡೋಗ್ಬಿಟ್ರಲ್ಲ ಕಡಲೆಹುಳಿ ತಿನ್ಕೊಂಡು. ನೋಡಿ, ಇದನ್ನ ನಾವು ಕನೆಕ್ಟ್ ಮಾಡಿ ಮಾತಾಡೋದಾದ್ರೆ, ರಾಮ ಮಂದಿರದಲ್ಲಿ ಕೋಟಿ ಲೂಟಿ ಹೊಡೆದಂಥ ಅಯೋಗ್ಯರೇನಿದ್ದಾರೆ, ಅದೆಲ್ಲ ದೊಡ್ಡ ರಂಪ ಈಗ ಬೆತ್ತಲಾಗ್ತವ್ರೆ ಬಿಡಿ. ಅವರೆಲ್ಲ ಇಡೀ ಜಗತ್ತಿದ್ರು ಬೆತ್ತಲಾಗ್ತವ್ರೆ. ಅಲ್ಲಿ ಒಂದಷ್ಟು ಜನ ಏನೋ SIT ಅಂತ ಮಾಡಿ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ರು. ಆ ಅರೆಸ್ಟ್ ಮಾಡೋದ್ರಲ್ಲಿ ಒಬ್ಬ ಮಾತ್ರ ಶೂದ್ರ, ಯಾದವ್ ಅಂತ ಹೇಳ್ಬಿಟ್ಟು. ಒಬ್ಬ ಇನ್ನೊಬ್ಬಿದ್ದಾನಲ್ಲಿ, ಜಗದ್ಗುರು ಪರಮಹಂಸ ಆಚಾರ್ಯ ಮಹಾರಾಜರು. ಅಲ್ಲಿ ಅಯೋಧ್ಯೆಲೆಲ್ಲ ಒಂದು ಮಠ ಗಿಟ ಕಟ್ಕೊಂಡು ಒಬ್ಬಿದ್ದಾನೊಬ್ಬ, ಜಗದ್ಗುರು ಪರಮಹಂಸ ಮಹಾರಾಜರು, ಆಚಾರ್ಯ ಮಹಾರಾಜರು ಅಂತ. ಈ ಮನುಷ್ಯ ಒಂದು ಹೇಳಿಕೆ ಕೊಡ್ತಾನೆ, ಎಲ್ಲ ಕಡೆ ಬಂದಿದೆ ಅದು, ಅವ್ನ ವಿಡಿಯೋ ಓಡಾಡ್ತಾ ಇದ್ದೆ. ಈ ಯಾದವನ್ನ ನೇಣಾಕ್ಬಿಡಿ, ಫಸ್ಟು ಇವನ್ ಗಲ್ಲಿಗೇರಿಸ್ಬಿಡಿ,
ಬಾಕಿಯ ಆ ಭೂಸುರರು ಇದಾರಲ್ಲ, ಆ ಭೂಸುರರಿಗೆ 6 ತಿಂಗಳು ಶಿಕ್ಷೆ ಕೊಡಿ. ಅವ್ನು ನೇಣಾಕಿದ ತಕ್ಷಣ ಇಡೀ ಗಮನ ಹೊಂಟೋಗುತ್ತೆ ಆ ಕಡೆಗೆ. ಇದರಲ್ಲಿ ಬರೀ 6 ತಿಂಗಳು ಸಾಧಾರಣ ಶಿಕ್ಷೆಯನ್ನು ಭೂಸುರರಿಗೆ ಕೊಡಿ ಅಂತ ಹೇಳ್ಬಿಟ್ಟು. ಅವಾಗ ಜನ ಏನು ಮಾಡ್ತಾರೆ, ಈ ರಾಮನ ದೇವಸ್ಥಾನದ ಕೋಟಿ ಕೋಟಿ ಭ್ರಷ್ಟಾಚಾರ ಆ ಕಡೆ ಹೊಂಟೋಗ್ಬಿಡುತ್ತೆ, ಇವ್ರು ಆರಾಮ ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಶರಣರು ಅನ್ಸ್ಕೊಂಡ್ರೋ ಈ ನಕಲಿ ಶರಣರೆಲ್ಲ ಸುಸ್ತಾಗೋಗ್ಬಿಟ್ಟಿದ್ರು. ಏನು ಹೋರಾಟ ಮಾಡೋದಪ್ಪ ಕಣ್ಣೀರಿ, ಹೋರಾಟ ಮಾಡ್ಲೇ ನಮ್ಮ ಥರ ಹುಗಿತಾ ಇರ್ತಾರೆ, ಕ್ಯಾಕಶ್ಮಕ್ ಹುಗಿತಾ ಇರ್ತಾರೆ, ಮರ್ಯಾದೆ ಉಳಿಸ್ಕೋಬೇಕಲ್ಲ ಅಂತ, ಮುಖ ಉಳಿಸ್ಕೋಬೇಕಲ್ಲ ಅಂತೇಳಿ ಹೊಂಟ್ಬಿಟ್ಟಿದ್ರು ದೊಡ್ಡ ಮಟ್ಟದಲ್ಲಿ. ಕೋರ್ಟ್ ಆರ್ಡರ್ ಕೊಟ್ಬಿಡ್ತಲ್ಲ, ಇವ್ನು ಮಾತಾಡಂಗಿಲ್ಲ ಅಂತ, ದೊಡ್ಡ ಗೆಲ್ಲು ಅಷ್ಟಕ್ಕೆ ಮನೆಗೆ ಕೊಟ್ರು, ಎಷ್ಟು ಹಚ್ಕೊಂಡು ಆರಾಮ ಮನೆಗೆ ಬಿಟ್ರು. ಅಲ್ಲ ಯಾವ ಮಟ್ಟಕ್ಕೆ ಆಗೋಗಿದೆ ಅಂದ್ರೆ ಇವಾಗ ಅದಕ್ಕೆ ನಾನು ಹೇಳಿದೆ, ಈಗ ಮೀನಾಕ್ಷಿ ಬಾಳಿ ಅವ್ರು ಮಾತ್ರ, ಆಕೆ ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು, ಬಸವಣ್ಣನ ಎದೆಯಲ್ಲಿ ಇಟ್ಕೊಂಡಂಥವ್ರು, ಗುಂಡಿಗೆಯಲ್ಲಿ ಬಸವಣ್ಣ ಇಟ್ಕೊಂಡಂಥವ್ರು, ದಿನ ಬೆಳಗಾದ್ರೆ ಬಸವಣ್ಣ ಜೀವಿಸ್ತಂಥವ್ರು. ಈ ಹುನ್ನಾರಗಳು ಚೆನ್ನಾಗಿ ಗೊತ್ತಿತ್ತು, ಅರ್ಥ ಆಗಿತ್ತು ಮೇಡಮ್ಗೆ. ನಾನು ಕೇಳಿದೆ, ಅಕ್ಕರೆ ಏನ್ರಿ ಎಲ್ಲರೂ ಹೊಂಟೋದ್ರು, ನೀವು ಶರಣರಲ್ಲ, ನೀವು ಮಾತ್ರ ಮಾತಾಡಕ್ ಹೊಂಟ್ರಿ ಅಂತ. ಅವ್ರು ಹೇಳಿದ್ರು, ಯಾರಪ್ಪ ಇವ್ರನ್ನೆಲ್ಲ ಶರಣರು ಅಂತ ಹೇಳಿದ್ದು, ಅವ್ರು ಲಿಂಗಾಯತರು ಅಷ್ಟೇ, ಶರಣರಲ್ಲ ಕಣೆಯ, ಅವ್ರು ಶರಣರಲ್ಲ ಅವರು. ಇದೇ ಮಾತು ಹೇಳಿದ್ರು ಅವರು, ಮೀನಾಕ್ಷಿ ಪಾಣಿ ಅವರು. ಒಂದು ರೀತಿಯಲ್ಲಿ ಬಸವಣ್ಣನನ್ನ 12ನೇ ಶತಮಾನ ಬಸವಾದಿ ಪ್ರಮಥರನ್ನ ಸಣ್ಣ ಮಟ್ಟದಲ್ಲ ಜೀವಂತವಾಗಿ ಇಟ್ಟಿದ್ದು ಮೀನಾಕ್ಷಿ ಬಾಳಿ ಅವರು. ನಾವು ಬಸವಣ್ಣನ ಕ್ರಾಂತಿ ಯೋಗಿ ಅಂತ ಕರಿತೀವಿ, ಕ್ರಾಂತಿ ಯೋಗಿ ಬಸವೇಶ್ವರ, ಕ್ರಾಂತಿ ಕವಿ ಕುವೆಂಪು ಅಂತ ಕರಿತೀವಿ. ಆದರೆ ಇವತ್ತು ಏನು ಸೆಂಟ್ರಲ್ನ NCERT ಇದೆಯಲ್ಲ, NCERTಯಲ್ಲಿ ಕ್ರಾಂತಿಯನ್ನ ಕಿತ್ತು ಬಿಸಾಕಿದ್ದಾರೆ. ರಷ್ಯಾ ಕ್ರಾಂತಿ, ಫ್ರೆಂಚ್ ಕ್ರಾಂತಿ ಎಲ್ಲವನ್ನು ಕಿತ್ತು ಬಿಸಾಕಿದ್ದಾರೆ, ಮನುಸ್ಮೃತಿಯನ್ನು ತೋರಿಸಿದ್ದಾರೆ. ಯಾವುದೊಂದು ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ, ಅದಕ್ಕೆ ಕೃಷ್ಣ ಅಂತ ಹೆಸರಿಟ್ಟರೆ ಬೇಸರ ಇಲ್ಲ, ಮನುಸ್ಮೃತಿಯನ್ನು ತೋರಿಸಿದ್ದಾರೆ. ಕರ್ನಾಟಕದಲ್ಲಿ 2022ರಲ್ಲಿ ದೊಡ್ಡ ಹೋರಾಟ ಮಾಡಿದ್ದು ಯಾವ್ದು ಕೇಳಿ? ಕರ್ನಾಟಕ ಪಠ್ಯಪುಸ್ತಕದಲ್ಲಿ ಅವನು ಯಾವನ ಅಯೋಗ್ಯ ಚಕ್ರತೀರ್ಥ ನಾನು ಅದೇ ಮನು ಸಿದ್ಧಾಂತವನ್ನು ತೋರಿಸಿದ್ದ. ಬಸವಣ್ಣನಿಗೆ, ಕುವೆಂಪುಗೆ, ಅಂಬೇಡ್ಕರ್ಗೆ ಎಲ್ಲರಿಗೂ ಅವಮಾನ ಮಾಡಿದ್ದ, ಕಿತ್ತು ಬಿಸಾಕಿದ್ದ ಅಂದ. ಈ ಯಾರು ದಾರ್ಶನಿಕರನ್ನೆಲ್ಲ ಕಿತ್ತು ಬಿಸಾಕಿ ಮನುಸ್ಮೃತಿಯನ್ನು ತೋರಿಸಿದ್ದ ಅಂತೇಳಿ ದೊಡ್ಡ ಹೋರಾಟ ನಡೀತು. ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇವರು ಆ ಪಠ್ಯವನ್ನು ಹರಿದು ಹಾಕಿದ್ರು ಸಾರ್ವಜನಿಕವಾಗಿ. ಆ ಹೋರಾಟದಿಂದ ತುಂಬ ಜನಕ್ಕೆ ಪಾಪ ಏನೇನೋ ಅವರ ಆಸೆಗಳು ನೆರವೇರಿಸ್ಕೊಂಡ್ರು. ಒಂದಷ್ಟು ಜನ ಪ್ರಗತಿಪರ ಅನ್ಸ್ಕೊಂಡ್ರು, ಈ ಮುಖವಾಡದ ಪ್ರಗತಿಪರ. ಅಧಿಕಾರ ಸಿಕ್ಕಿದ್ರೆ ಮುಗಿದೋಯ್ತು ಅವ್ರಿಗೆಲ್ಲ. ಆರಾಮಾಗಿ ಅವ್ರಿಗೆ ಏನೇನು ಬೇಕು, ಗೂಟದ ಕಾರ್ ಬೇಕಾ, ತನುವಾದ ಜಾಗ ಬೇಕಾ, ಎಲ್ಲ ಸಿಕ್ತು. ಆಮೇಲೆ ಸರಿಯಾಗೋಯ್ತು. ಹೇಳ್ತಾರಲ್ಲ, ಕೆಲಸ ಮಾಡ್ದಾನೆ ಅವನ, ಉಂಡವನೇ ಅವನ, ಉಣ್ಕೊಂಡು ಸಾಯ ಅವರೆಲ್ಲ ಬಿಡಾಕೆ. ಆದರೆ ಇವತ್ತು ಸೆಂಟ್ರಲ್ ಬಂದಿದ್ದು ಮತ್ತೆ ನಮ್ಮ ರಾಜ್ಯದ ಪಠ್ಯಪುಸ್ತಕ ಬರಲ್ಲ ಅಂತ ಏನು ಗ್ಯಾರಂಟಿ? ಏನು DK ಶಿವಕುಮಾರ್ ಅವ್ರಿಗೆ ಅಜ್ಜಯ್ಯನ ಕಡೆಯಿಂದ ಎಳಿಸಿರಾಯ್ತು, DK ಹಾಕಪ್ಪ ನೆಲ ಅಂತ ಹೇಳಿ ಸಾಕು, ಅಜ್ಜಯ್ಯನ ಕಡೆಯಿಂದ ಎಳಿಸ್ಬಿಟ್ರೆ ಆರಾಮ ಬಂದ್ಬಿಡುತ್ತೆಲ್ಲ. ಇಲ್ಲಿ ಕ್ರಾಂತಿಕಾರಿ ಬಸವಣ್ಣನ ಕಿತ್ತು ಬಿಸಾಕ್ತಗ್ಲೇ ಗೊತ್ತಾಗೋಗ್ಬೇಕಾಯ್ತು. ಅಂದರೆ ಕ್ರಾಂತಿಗಳ ರಷ್ಯಾ ಕ್ರಾಂತಿಯನ್ನ, ಫ್ರೆಂಚ್ ಕ್ರಾಂತಿಯನ್ನ ಕಿತ್ತು ಬಿಸಾಕ್ತಾಗಲೇ ಒಂದ್ ಕಡೆಯಿಂದ ಎಲ್ಲೆಲ್ಲಿ ಮಾಡ್ಕೊಬತ್ತಾರೆ ಅಂತ ನಾವೆಲ್ಲ ಆರಾಮ ಮಲಗಿದ್ದೀವಿ. ಬಸವಣ್ಣನ ಬಗ್ಗೆ ಯಾವತ್ತಿಂದ ಅವಹೇಳನ, ಒಂದು ರೀತಿ ಅವಮಾನಗಳು ನಡೀತಾ ಇತ್ತು, ಅವತ್ತೇ ಎಚ್ಚೆತ್ಕೊಂಡಿದ್ರೆ ಇವತ್ತು ಕನ್ನೇರಿನ ಹುಚ್ಚನಾಗಿ ಉಟ್ಕೋತಿರ್ಲಿಲ್ಲ. ಕೆಲವು ದಿನಗಳ ಹಿಂದೆ ನಿಮ್ಗೆ ಗೊತ್ತಿದೆ, ಬಸವಣ್ಣ ಹೆಸರು ಹೇಳ್ಕೊಂಡು ಬದುಕ್ತಾ ಇರುವ, ಜೀವನ ಕಟ್ಕೊಂಡಿರುವ ಅರವಿಂದ್ ಜತ್ತಿ ಅಂತಿದಾರಲ್ಲಪ್ಪ ಬೆಂಗಳೂರಲ್ಲಿ, ಬಸವ ಭವನದ ಇನ್ಚಾರ್ಜ್, ಇನ್ನು ಅವರೇ ಮನೆ ಮಾಡ್ಕೊಂಡ್ರ ಬಿಡಿ. ಈ ವಯೋವೃದ್ಧ ಅಲ್ಲ ಕೂತಿರ್ತಾರೆ ಒಂದ್ ಕಡೆ. ಉಡುಪಿಯ ಪೇಜಾವರ ಸ್ವಾಮಿಗಳು ಬಸವಣ್ಣ ಒಂದು ರೀತಿ ಅನುವಾದಕ ಅಥವಾ ಕೃತಿ ಚೌರ್ಯ ಮಾಡಿದವನು, ಗೀತೆಯಲ್ಲೋ ಅಥವಾ ಸಂಸ್ಕೃತಿಯಲ್ಲಿ ಬರೆದಿದ್ದನ್ನ ಕನ್ನಡಕ್ಕೆ ಮಾಡ್ದ ಅಷ್ಟೇ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇರ್ಬೇಕಾರೆ ಅಲ್ಲೇ ಎದ್ದುಬಿಟ್ಟು ಪ್ರತಿರೋಧ ಹೊಡೆದಲೆ ಕೂತ್ಕೊಂಡು ಚಪ್ಪಳೆ ಹೊಡೆದು ಹಲ್ಕಿಸ್ಕೊಂಡಿದ್ ಮನುಷ್ಯ. ಇನ್ನೂ ಸಹ ಆ ಮನುಷ್ಯನನ್ನ ಬಸವ ಭವನದಲ್ಲಿ ಬೇರ್ ಬಿಡ್ಕೊಂಡು ಕೂತ್ಕೊಳ್ಳೋಕೆ ಬಿಟ್ಟಿದ್ದೀರ ನೀವು. ಒಬ್ರಿಗಾರ ಇಳಿದ್ರಿ ಸಾಕು, ನೀವು ಬಸವದ್ರೋಹಿ ಕೆಳಗಿಳಿರಿ ಅಂತೇಳಿ ಹೇಳುವ ತಾಕತ್ತು ಒಬ್ರಿಗೂ ಇಲ್ಲ. ನಿಮ್ಮ ಹಣೆ ಬರಕ್ಕೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಯಾವ ನಿರೀಕ್ಷೆ ಮಾಡಕ್ಕೆ ನಿಮ್ಮಿಂದ? ಆ ಜನ ಪಾಪ ಒಂದಷ್ಟು ಜನ ತಡಿನಾರದಲ್ಲಿ ಹೋಗಿ ಅರಮನೆ ಗ್ರೌಂಡಲ್ಲಿ ಒಂದು ಸಣ್ಣ ಸದ್ದು ಮಾಡಿದರು. ಇಡೀ ಬಸವ ಕಲ್ಯಾಣಕ್ಕೆ ಹೋದ್ರೆ ನೀವೆಲ್ಲ ಅರ್ಧ ದಾರಲ್ಲೇ ಕಡಲೆ ಹುಳಿ ತಿನ್ಕೊಂಡು ಓಡ್ ಬಂದ್ಬಿಟ್ರಲ್ಲ, ನೀವು ಏನು ಕರಿಬೇಕು? ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ. ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಇರಬೇಕು. ಸಾಂಸ್ಕೃತಿಕ ನಾಯಕ. ನೀವೇನು ಮಾಡ್ತಿದ್ರ? ಇಂಥ ಸಾಂಸ್ಕೃತಿಕ ನಾಯಕನ ವಿಚಾರಧಾರೆಗಳಿಗೆ ಅವ್ರು ತಿಥಿ ಮಾಡಕ್ಕೆ ಹೊಂಟಿದ್ದಾರೆ. ಅರ್ಸ್ಲಾನ ತಿನ್ನೋರು, ನೀವು ಕಡ್ಲೆ ಹುಳಿ ತಿನ್ಕೊ ಬಂದ್ರಿ. ಇದು ಇವತ್ತಿನ ಶರಣರು ಅನ್ಸ್ಕೊಂಡಿರುವ ಒಂದು ರೀತಿಯ ಹುಸಿ ಶರಣರ ಹೋರಾಟ. ಇದ್ರ ನಡುವೆ ನಾನು ಹೇಳ್ದಂಗೆ ಸಮಾಧಾನ ಡಾಕ್ಟರ್ ಮೀನಾಕ್ಷಿ ಪಾಳಿ ಅವರು. ಎಲ್ರಿಗೂ ಮತ್ತೊಮ್ಮೆ ಶರಣಾರ್ಥಿ.